ಇನ್ನೊಂದು ಯತ್ನಾಳ್ ಅವರು ಮೇಲಿನ ಮೇಲೆ ಮಾತಾಡ್ತಾರೆ, ಎಲ್ಲ ಪಕ್ಷದವ್ರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರಂತೇಳಿ. ಅವ್ರು ಇಲ್ಲಿ ತನಕ ಗೆದ್ದಿದ್ದು ಹೊಂದಾಣಿಕೆಯಿಂದ. ಅವ್ರೇನಾದರೂ ಗಂಡಸಿದ್ರೆ ಪಕ್ಷೇತರ ಬಿಜಾಪುರದಲ್ಲಿ ನಿಲ್ಲಿ, ನಾನು ನಿಲ್ತೀನಿ, ಪಕ್ಷೇತರ ನಿಲ್ತೀನಿ. ಅವ್ರು ನನಗಿಂತಲೂ ಒಂದು ಓಟ್ ಹೆಚ್ಚಿಗೆ ತೊಗೊಂಡ್ರೆ ನಾನು ರಾಜಕಾರಣ ಮಾಡ್ತೀನಿ. ಮತ್ತು ಈ 50 ಲಕ್ಷ ರೂಪಾಯಿದು ಹೇಳಿರಲ್ಲ ನೀವು, ಅದು ಬೀದಿ ಭಾಷಣ ಮಾಡಬಾರ್ದು. ಆ ಬಿ ಜೆ ಪಿಯವರು ಅವರಿಗೊಂದು ಸ್ಟಾರ್ ಪ್ರಚಾರಕ್ಕಂತೇನೋ ಹೆಸರು ಕೊಟ್ಟಾರೆ. ಅದಕ್ಕೊಂದು ಘನತೆ ಅದ, ಗೌರವತೆ ಅದ. ಇವತ್ತು ಇಡೀ ರಾಜ್ಯನಾಗ ನಾ ಬೈದಿಲ್ಲ ಬಿ ಜೆ ಪಿಗೆ, ಅತಿ ಹೆಚ್ಚು ಬೈದವ್ರು ಯತ್ನಾಳ್ ಅವರೇ. स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಇನ್ನೊಂದು ಯತ್ನಾಳ್ ಅವರು ಮೇಲಿನ ಮೇಲೆ ಮಾತಾಡ್ತಾರೆ, ಎಲ್ಲ ಪಕ್ಷದವ್ರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರಂತೇಳಿ. ಅವ್ರು ಇಲ್ಲಿ ತನಕ ಗೆದ್ದಿದ್ದು ಹೊಂದಾಣಿಕೆಯಿಂದನೇ. ಅವ್ರೇನಾದರೂ ಗಂಡಸಿದ್ರೆ ಪಕ್ಷೇತರ ಬಿಜಾಪುರದಲ್ಲಿ ನಿಲ್ಲಿ, ನಾನು ನಿಲ್ತೀನಿ, ಪಕ್ಷೇತರ ನಿಲ್ತೀನಿ. ಅವ್ರು ನನಗಿಂತಲೂ ಒಂದು ಓಟ್ ಹೆಚ್ಚಿಗೆ ತೊಗೊಂಡ್ರೆ ನಾನು ರಾಜಕಾರಣ ಬಿಡ್ತೀನಿ. ಇದು 2ನೇ ಸರ್ತಿ ಈ ಆಹ್ವಾನ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. ನಮ್ಮ ಪಕ್ಷದೊಳಗೂ ಅವ್ರನ್ನ ಗೆಲ್ಲಿಸ್ಬೇಕು, ಗೆಲ್ಲುವಂಗೆ ಮಾಡ್ಬೇಕು ಅನ್ನೋರು ಅದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅದ್ರ ಬಗ್ಗೆ ಎಂದೂ ಹೇಳಿದ್ದಿಲ್ಲ. ಅವ್ರಿಗೆ ಗೊತ್ತದದು ಯಾರು ಅವ್ರಿಗೆ ಸಹಾಯ ಮಾಡ್ತಾರೆ ಅಂತ. ಅದು ಇವತ್ತು ನಾನು ಬಹಿರಂಗ ಹೇಳ್ತಾ ಇದ್ದೀನಿ, 2ನೇ ಸರ್ತಿ ಹೇಳ್ತಾ ಇದ್ದೀನಿ. ನೀವು ವಾಜಪೇಯಿ ಅವ್ರ ಹೆಸರು ಹೇಳಿ, ಮೋದಿ ಹೆಸರು ಹೇಳಿ ನಿಂದ್ರದ್ದು ಬೇಡ. ನಿಮ್ಮ ವ್ಯಕ್ತಿತ್ವ ಇತ್ತು ಅನ್ನೋದು ಸಾಬೀತಾಗಬೇಕಾದ್ರೆ ನಾನು ಪಕ್ಷೇತರ ಬಿಜಾಪುರ ನಗರಕ್ಕೆ ನಿಂದಿರ್ತೀನಿ, ಅವರು ನಿಂದಿರಲಿ. ಅವ್ರು ಒಂದು ಓಟ್ ಜಾಸ್ತಿ ತೊಗೊಂಡ್ರೆ ಬಂದು ನಾ ರಾಜಕಾರಣ ಬಿಟ್ಬಿಡ್ತೀನಿ. ಸಾಕಲ್ಲ ಇಷ್ಟ. ಮತ್ತು ಈ 50 ಲಕ್ಷ ರೂಪಾಯಿದು ಹೇಳಿರಲ್ಲ ನೀವು, ಅದು ಬೀದಿ ಭಾಷಣ ಮಾಡಬಾರ್ದು. ಆ ಬಿ ಜೆ ಪಿಯವರು ಅವರಿಗೊಂದು ಸ್ಟಾರ್ ಪ್ರಚಾರಕ್ಕಂತೇನೋ ಹೆಸರು ಕೊಟ್ಟಾರೆ. ಅದಕ್ಕೊಂದು ಘನತೆ ಅದ, ಗೌರವತೆ ಅದ. ಇವತ್ತು ಇಡೀ ರಾಜ್ಯನಾಗ ನಾ ಬೈದಿಲ್ಲ ಬಿ ಜೆ ಪಿಗೆ, ಅತಿ ಹೆಚ್ಚು ಬೈದವ್ರು ಯತ್ನಾಳ್ ಅವರೇ. ಬಟ್ ನೀವು ಇನ್ನೊಮ್ಮೆ ನನಗೆ ಅಂಥವ್ರ ರಿಯಾಕ್ಷನ್ ಕೇಳಕ್ಕೆ ಕರಿಬೇಡ್ರಿ. ಇದು ಲಾಸ್ಟ್ ನಾ ಹೇಳೋಗೋದು. ಮತ್ತು ಅವ್ರು ಹೇಳ್ಯಾರ, ನಾನೇನು ಅದನ್ನು ಬೇಡ, ಚುನಾವಣೆ ಮುಗಿದ ಮೇಲೆ ಭಾಳಷ್ಟು ವಿಷಯ ಹೇಳ್ತೀನಿ ನಾನು. ಇಲ್ಲ, ನನ್ನ ಉಸಾಬರಿ ಅವ್ರು ಬಿಟ್ಟು ಭಾಳ ದಿವಸ ಆಗಿತ್ತು. ಈಗ ಶುರು ಆಗ್ಯದ ರೀಸೆಂಟ್. ಇದು ಏನು ನಾ ಹಿಂದಕ್ಕೆ ಈ ವಿಚಾರ ಪ್ರಸ್ತಾಪ ಮಾಡಿದ್ದು 2 ವರ್ಷದ ಹಿಂದದು. 2 ವರ್ಷ ಬಾಯಿ ಸ್ವಲ್ಪ ಸಮಾಧಾನ ಇತ್ತು. ಈಗ ಮತ್ತೀಗ ಸ್ಟಾರ್ ಪ್ರಚಾರಕರಾಗ್ಯಾರಲ್ಲ, ಅದು ಬಿಡ್ತಾ ಇದೆ ಬಾಯಿ. ಅರೆ ಅದನ್ನು ಸಾಬೀತು ಮಾಡ್ಬೇಕಲ್ರಿ. ಸಾಬೀತು ಮಾಡಿದರೆ ನಾನೇ ರಾಜಕೀಯ ಬಿಡ್ತೀನಿ ಅಂತ ಹೇಳಿದ್ನ ರೀ. 74 ಕಾರ್ಖಾನೆಯವರು ಈ ಸರ್ತಿ ಕಬ್ಬು ನುರಿಸಿದ್ದಾರೆ. ಒಬ್ಬರು ಈ ಮಾತು ಹೇಳಿದರೆ, ಒಬ್ಬರೇ ಈ ಮಾತು ಹೇಳಿದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ತೀನಿ. ಹೇಳಬೇಕಾಗಿದ್ದು ಕಾರ್ಖಾನೆಯವರು, ಇವರಲ್ಲ. ಅವ್ರು ಹೇಳಿದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಬೇಕು ನಿಮಗೆ? ಅವ್ರು ಸಾಬೀತು ಮಾಡದೇ ಇದ್ದರೆ ಅವ್ರು ರಾಜಕೀಯ ನಿವೃತ್ತಿ ಆಗ್ತಾರೋ ಇಲ್ಲೋ ಅನ್ನೋದು ನೀವು ಕೇಳಬೇಕು ಮೀಡಿಯಾದವ್ರು. ಅದು ಸಮಯ ಬಂದಾಗ ನಾನು ಹೇಳ್ತೀನಿ. ಅದು ನನಗೆ ಗೊತ್ತಿದೆ ಯಾರ ಜೊತೆ ಹೊಂದಾಣಿಕೆ ಇದೆ ಅನ್ನೋದು. ನಾನು ಬಿಟ್ಬಿಡ್ರಿ, ಒಬ್ಬ ಹಿಂದೂ ನಿಂದಿರಿಸ್ರಿ ಬಿಜಾಪುರ, ಗೊತ್ತಾಗ್ತದೆ ನಿಮಗೆ. ಬೇಡದು. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.
ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.